सुशांत खराडे यांची दलित संघर्ष समिती भीममार्गच्या निपाणी तालुका अध्यक्षपदी निवड. मान्यवरांच्या हस्ते नियुक्तीपत्र हस्तांतरण. दलित संघर्ष समिती भीममार्ग कर्नाटकच्या निपाणी तालुका अध्यक्षपदी सुशांत खराडे यांची निवड करण्यात आली असून मान्यवरांच्या हस्ते त्यांना नियुक्तीपत्र प्रदान करण्यात आले. निपाणी येथील शासकीय विश्रामगृहात आयोजित कार्यक्रमात राज्य संघटना संचालक संजय कांबळे यांनी खराडे यांना नियुक्तीपत्र देऊन कार्यकर्त्यांशी संवाद साधला. यावेळी त्यांनी सांगितले की दलित, कष्टकरी, शोषित व वंचित घटकांच्या न्याय हक्कासाठी समिती राज्यभर निस्वार्थीपणे कार्य करत आहे. महामानव डॉक्टर बाबासाहेब आंबेडकर आणि भारतीय संविधान यांच्या विचारांवर आधारित समाजनिर्मितीसाठी संघटना कटिबद्ध असून राज्याध्यक्ष BN व्यंकटेश व कोर कमिटी सचिव सिद्धार्थ शिंगे यांच्या मार्गदर्शनाखाली विविध उपक्रम राबविले जात आहेत. पुढे बोलताना कांबळे यांनी देशातील काही मनुवादी प्रवृत्ती भारतीय संविधान बदलण्याचा प्रयत्न करत असल्याची टीका केली. अशा प्रवृत्ती विरोधात संघटनेच्या माध्यमातून बुलंद आवाज उभारण्याची गरज असल्याचे त्यांनी नमूद केले. ಬಾಬಾಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಉಳ್ಳವರು ತಾವೆಲ್ಲ ಭಗವಾನ್ ಬುದ್ಧರ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ತಾವೆಲ್ಲ. ಯಾಕಂತಂದ್ರೆ ನಾವು ಬಂದು ನಿಮಗೆ ಬೌದ್ಧ ಧರ್ಮದ ಬಗ್ಗೆ ಹೇಳೋದು, ಬಾಬಾ ಸಾಹೇಬ್ ಬಗ್ಗೆ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಮಹಾರಾಷ್ಟ್ರದ ಪ್ರಭಾವ ಇರೋದ್ರಿಂದ, ಭಾಳ ಹತ್ತಿರ ಇರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ನಮಗೆ ಹೆಚ್ಚಿಕೊಳ್ಳೋದಂಥವ್ರು ನೀವೆಲ್ಲ. ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ, ಬುದ್ಧರ ಸಿದ್ಧಾಂತ, ಬಸವಣ್ಣ ಸಿದ್ಧಾಂತ, ಪುಲಿ ಶಾಹು ಮಹಾರಾಜ ಸಿದ್ಧಾಂತ ಇವೆಲ್ಲವನ್ನ ತಾವು ಆದರೂ ಕೂಡ ಸಂಘಟನೆ ಯಾಕೆ ಕಟ್ಟಬೇಕು, ಯಾಕೆ ಸಂಘಟಿತರಾಗಬೇಕು ನಾವೆಲ್ಲ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸುಶಾಂತ್ ಅವರು ನಮ್ಗೆ ನಿನ್ನೆ ಕಾಲ್ ಮಾಡಿ, ಇಲ್ಲ ಈ ತಾಲೂಕಿನಲ್ಲಿ ನಾವೆಲ್ಲ ಸಂಘಟನೆ ಕಟ್ತೀವಿ, ನಾವಿಲ್ಲಿ ಬರಬೇಕು, ಬಂದಕ್ಕೆ ನಮ್ಮವ್ರ ಜೊತೆಗೆ ನಾಲ್ಕು ಮಾತಾಡಬೇಕು. ಯಾಕಂತಂದ್ರೆ ಸಂಘಟನೆ ಬಗ್ಗೆ ತಾವೆಲ್ಲ ನಮ್ಗೆ ತಿಳಿಸ್ಕೊಟ್ರೆ ಏನೇನು ಮಾಡೋಕೆ ನಮ್ಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರಗಳು ಇಟ್ಕೊಂಡಿದ್ದ ಸಿದ್ಧಾರ್ಥನ ಶಿಂಗೆ ಅವರಿಗೆ ಕಾಲ್ ಮಾಡಿದಾಗ ಅವ್ರ ಮುಖಾಂತರ ನಾನು ಅವರು ಇಬ್ಬರು ಕೂಡ ಇದ್ದಾಗ ಕಾಲ್ ಮಾಡಿ, ಇಲ್ಲ ನೀವು ಬರಲೇಬೇಕು ನಾಳೆ ತಂದಾಗ ನಮ್ಮ ಬೇರೆ ಬೇರೆ ಕಡೆ ಕೆಲಸ ಇದ್ರೂ ಕೂಡ ಅಲ್ಲಿ ನಿಪ್ಪಾಣಿಗೆ ಭಾಳ ಒತ್ತು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಮಹಾರಾಷ್ಟ್ರ ಪ್ರಭಾವ ಇರೋದ್ರಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಭಾವ ಇರೋದ್ರಿಂದ ಇಲ್ಲಿ ಸಂಘಟನೆ ಹಾಕು, ಇಲ್ಲಿ ಚಳವಳಿ ಆಗಬೇಕು ಅಂತ ಆ ನಿಟ್ಟಿನೊಳಗೆ ಇವತ್ತು ನಾವು ನಿಪ್ಪಾಣಿಗೆ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದ ಒಂದು ಜೆಂಡಾ ಹಿಡ್ಕೊಂಡ್ಕೊಂಡು ನಾವು ನಿಮ್ಮ ತಾಲೂಕಿಗೆ ಬಂದಿದ್ದೀವಿ. ಭಾಳ ನಮ್ಮ ಅಣ್ಣ ದರ್ಬಳವರು ಹೊಸೋರು ಹೇಳಿದ್ರು, ಸಂಘಟನೆ ಹೊಸದು ಅಂತಕ್ಕಂಥಲ್ಲ. ಸುಮಾರು ನಾನು PUC ಸೆಕೆಂಡ್ ಇಯರ್ ಇದ್ದಾಗ, ಕನ್ನಡ ಅರ್ಥ ಆಗ್ತದೆ ಗೊತ್ತಿಲ್ಲ, ಆದ್ರೂ ಸ್ವಲ್ಪ ಆಗಂಗಿಲ್ಲ, ಭಾಳ ಸಮಸ್ಯೆ. ನನ್ನ ಜೀವನದ ಹೋರಾಟ ಪ್ರಾರಂಭ ಆಗಿರೋದು ನಾನು 18ನೇ ವಯಸ್ಸಿನಿಂದ. 18ನೇ ವಯಸ್ಸಿನಲ್ಲೇ ನಾವು ಹೋರಾಟವನ್ನು ಪ್ರಾರಂಭ ಮಾಡಿ ಇವತ್ತು 28 ವರ್ಷ ಸತತವಾಗಿ ಚಳವಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ, ಭಗವಾನ್ ಬುದ್ಧರನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳಿದ್ದರಿಂದ ಈ ರಾಜ್ಯ ತುಂಬೆಲ್ಲ ಚಳವಳಿ ಕಟ್ಕೊಂಡು ಬಂದಿದ್ವಿ. ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಕಟ್ಟಿ ಇದ್ರ ಹೆಸರನ್ನ ಬದಲಾವಣೆ ಆಗಿದೆ, ಹೊರತಾಗಿ ಚಳವಳಿಯನ್ನು ಬದಲಾವಣೆ ಆಗಿಲ್ಲ. ಚಳವಳಿ ಇರಂಗೆ ಇದೆ, ಬಟ್ ನಾಮ ಮಾತ್ರ ಚೇಂಜ್ ಆಗಿದೆ, ಹೆಸರು ಮಾತ್ರ ಚೇಂಜ್ ಆಗಿದೆ. ಆ ಕಾರಣಕ್ಕಾಗಿ ಸುಮಾರು 28 ಜಿಲ್ಲೆಗಳಲ್ಲಿ ನಾವು ದಲಿತ ಸಂಘರ್ಷ ಸಮಿತಿಯ ಭೀಮಮಾರ್ಗದ ವಿಚಾರಗಳನ್ನು ತಿಳಿಸ್ಕೊಂಡು ಪ್ರತಿಯೊಬ್ಬರ ಮನೆ ಮತ್ತು ಮನಗಳಿಗೆ ಮುಟ್ತಕ್ಕಂತಹ ಒಂದು ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಇಡೀ ರಾಜ್ಯ ತುಂಬೆಲ್ಲ ನಾವು ಮಾಡ್ಕೊಂಡು ಬರಾತೀವಿ. ಇವತ್ತಿನ ನಿರ್ಮಾಣದಲ್ಲಿ ಭಾಳ ಜನ ಇವತ್ತು ಹಿಂದೆ RSS BJP ಹೇಳ್ತಿದ್ರು, ಏನಪ್ಪಾ ಅಂತಂದ್ರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ಅಂತ. ಇವತ್ತೇನಾಗಿದೆ ಅಂದ್ರೆ ಸಂವಿಧಾನ ಭಾಳ ಆಪತ್ತಿ ನೋಡೋದು. ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರೂ ಬೇಕು. ಸಂವಿಧಾನ ಐತಿ ಅನ್ನೋ ಕಾರಣಕ್ಕಾಗಿ ಇವತ್ತು IB ಒಳಗೆ ಇಂಥ ಬಂಗ್ಲೆ ಒಳಗೆ ಕುತ್ಕೊಂಡ್ರೆ ನಾವೆಲ್ಲರೂ ಕುತ್ಕೊಂಡು ಚರ್ಚೆ ಮಾಡಕ್ಕಿದ್ದೀವಿ, ಮಾತಾಡಕ್ಕಿದ್ದೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿದ್ದೀವಿ, ಒಳ್ಳೊಳ್ಳೆ ಕಾರ್ ತಗೊಂಡಿದ್ದೀವಿ, ಒಳ್ಳೊಳ್ಳೆ ಏನೇನೋ ಮಾಡ್ಕೊಂಡಿದ್ದೀವಿ, ಮನೆಗಳು ಕಟ್ಕೊಂಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ಇವತ್ತು ನಾವೆಲ್ಲರೂ ಬದುಕತ್ತಿದ್ದೀವಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಅವರು ಪಟೇಲ್ ಹೋಗೋಕೆ ಮುಜೆ ಧೋಕಾ ದಿಯಾ ಅಂತ ಹೇಳ್ತಾರೆ, ಪಟೇಲ್ ಹೋಗೋಕೆ ಮುಜೆ ಧೋಕಾ ದಿಯಾ ಅಂತ ಹೇಳ್ತಾರೆ. ಅದು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ, ಇವತ್ತಿಗೂ ಕೂಡ ಅದು ಪ್ರಸ್ತುತವಾಗೇನಿದೆ, ಇವತ್ತಿಗೂ ಕೂಡ ಅದೇ ರೀತಿ ನಡೀತಾ ಇದೆ ಇರೋದು. ಯಾಕಂದ್ರೆ ಇವತ್ತು ನಾವು ಬಹಳ ಜನ ಅಂಬೇಡ್ಕರ್ ಜಯಂತಿ ಮೊನ್ನೆ 14ನೇ ತಾರೀಕು ನೋಡಿದ್ವಿ. 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮೀಟಿಂಗ್ ಬರೀ ಅಂತ ಕರೆದ ತಕ್ಷಣ ಮೀಟಿಂಗ್ ಬರ್ತಾರ, ಅಲ್ಲಿ ಬೇರೆ 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 ವಿಚಾರಗಳು ಚರ್ಚೆ ಆಗ್ತಾವೆ. ಅವ್ ಬಂದ್ರೆ ನಾ ಬರಂಗಿಲ್ಲ, ಇವ್ ಬಂದ್ರೆ ನಾ ಬರಂಗಿಲ್ಲ, ಅವನು ಕರಿಬೇಡ್ರಿ, ಇವನು ಕರಿಬೇಡ್ರಿ. ಅದ ದುರ್ಗನ ಜಾತ್ರೆ ಮಾಡಿದ್ರೆ ಎಲ್ಲರೂ ಕೂಡಿ ಮಾಡ್ತಾರೆ, ಯಾವ್ದಾದ್ರು ಸಪ್ತಾಹಗಳು ಮಾಡಿದ್ರೆ, ಯಾವ್ದಾದ್ರು ದೇವ್ರ ಜಾತ್ರೆಗಳು ಮಾಡಿದ್ರೆ ಎಲ್ಲರೂ ಕೂಡಿ ಮಾಡ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಯಾಕೆ ಒಳ ಮನಸ್ಸಿಂದ ಕೆಟ್ಟ ವಿಚಾರಗಳು ಬರ್ತಾವೆ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಬುದ್ಧಿಜೀವಿಗಳು, ಓದದವರು, ಕಲಿತವರು, ನೌಕರಿ ಇಡದವರು ಇಂಥವ್ರು ಕೂಡ ಅಲ್ಲಿ ವಿರೋಧಗಳು ಮಾಡ್ತಕ್ಕಂಥ ಅಂಶಗಳು ಕಂಡುಬಾರದು. ಆ ಕಾರಣಕ್ಕಾಗಿ ನಾವು ನಮ್ಮೊಳಗನೆ ವಿರೋಧ ಮಾಡ್ಕೊತೀವಿ, ನಾವು ನಮ್ಮೊಳಗನ ಅವ್ನು ಕಂಡ್ರೆ ಇವಂಗ ಆಗಂಗಿಲ್ಲ, ಇವನ್ ಕಂಡ್ರೆ ಅವ್ನ ಆಗಂಗಿಲ್ಲ ಅಂತಕ್ಕಂಥದ್ದು ಏನಾದ್ರು ವಿಚಾರ ಮಾಡ್ಕೊಂಡು ಹೋದ್ರೆ ನಾವು ಏನು ಮಾಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರಿ ಮುಟ್ಟಕ್ಕಾಗಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಗಳು ಮುಟ್ಟಕ್ಕಾಗಲ್ಲ.
ಇವತ್ತು ಮನುವಾದಿಗಳು ಸಂಪೂರ್ಣವಾಗಿ ಒಂದು ಸ್ಕೆಚ್ ಹಾಕಿದ್ದಾರೆ ಅವರು. ಈ ದೇಶದಲ್ಲಿ ಇಡೀ ದೇಶವನ್ನು ಆಳ್ಲಿಕ್ಕೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಒಂದೇ ಅಡಚಣೆ ಇರೋದು. ಸಂವಿಧಾನ ಒಂದೇ ಅಡಚಣೆ ಇದೆ. ಆ ಸಂವಿಧಾನ ತೆಗೆದು ಹಾಕಿದ್ರೆ ನಮ್ದೆಲ್ಲ ಮುಗಿತು. ಅವ್ರದೇ ಆದಂತಹ ಸಂವಿಧಾನ ಬರೆದಿಟ್ಕೊಂಡಾರ, ಅವ್ರದೇ ಆದಂತಹ ಸಂವಿಧಾನ ಜಾರಿ ಆಗ್ತದ, ಅವ್ರದೇ ಆದಂತಹ ಇನ್ ಮೇಲೆ ಧರ್ಮದ ಆಧಾರ ಮೇಲೆ ಈ ದೇಶದಲ್ಲಿ ರಾಜಕಾರಣ ನಡೀತದೆ, ಈ ದೇಶ ನಡೀತಿದೆ ಅಂತಕ್ಕಂಥದ್ದು ಕೂಡ ಅವರೆಲ್ಲರೂ ಕೂಡ ಈಗಾಗಲೇ ಒಂದು ನೋಟ್ ಬರೆದಿಟ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಅಡಚಣೆ ಇರೋದಾದ್ರೆ ಸಂವಿಧಾನ. ಒಮ್ಮೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಯಾಕಂದ್ರೆ ಈ ಅನಂತಕುಮಾರ್ ಹೆಗಡೆ ಏನಂತವ್ರ ಇನ್ನು ಕೆಲವೊಂದು ಜನ ಹೇಳಿದ್ರು ನಾವು ಸಂವಿಧಾನ ಬದಲಾವಣೆ ಮಾಡಾಕ ಬಂದಿದೀವಿ ಅಂತ. ಅವಾಗ ನಮ್ಮ ಜನ ಏನಾಯ್ತು, ಎಚ್ಚೆತ್ಕೊಂಡ್ರು. ಅವಾಗ ಎಚ್ಚರ ಹಾಕಿದ್ರೆ ಅವ್ನ ವಿರುದ್ಧ ಪ್ರತಿಭಟನೆ ಮಾಡಕತ್ರು, ಅವ್ನು ಬಂದಲ್ಲೆಲ್ಲ ಧಿಕ್ಕಾರ ಕೂಗ್ಲಾಕತ್ರು, ಅವ್ನು ಬಂದಲ್ಲೆಲ್ಲ ಘೇರಾವ್ ಹಾಕಕತ್ರ ಆತನಿಗೆ. ಹಂಗಾಗಿ ಅದೊಂದು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರು ಟ್ರೈಲರ್ ಬಿಟ್ಟಿರೋದು ನಾವು ಚೇಂಜ್ ಮಾಡ್ತೀವಿ ಅಂತ. ಈಗ ಒಂದು ಬಿಟ್ಟು ನೋಡ್ರಿ ಏನಾಗ್ತೈತಿ ಅಂತ. ಈಗ ಅವಾಗ ದನಿಗಳಿದ್ದು, ಅವಾಗ ಎಲ್ಲ ಕಡೆ ಗಲಾಟೆಗಳಾದವು, ಅವಾಗ ಎಲ್ಲ ಕಡೆ ಮನೆಗಳು ಕೊಡ್ತಕ್ಕಂಥದ್ದು. ಅದಾದ ನಂತರ ಅವ್ರು ವಿಚಾರ ಮಾಡಿದ್ರು, ಡೈರೆಕ್ಟ್ ಸಂವಿಧಾನ ಬದಲಾವಣೆ ಮಾಡೋದು ಬೇಡ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದು ಬೇಡ, ಅದು ಸಣ್ಣಾಗಿ ಸಂವಿಧಾನವನ್ನು ನಿಷ್ಕ್ರಿಯಗೊಳಿಸುವಂತಕ್ಕಂಥ ಸಣ್ಣಾಗಿ ನಿಷ್ಕ್ರಿಯಗೊಳಿಸುವಂತಕ್ಕಂಥ ವಿಚಾರ ಇಟ್ಕೊಳ್ಳೋದ್ರಿಂದ ಸಂವಿಧಾನನ ಒಂದು ಮುಗಿಸುವಂತ ಹುನ್ನಾರ ಈ ದೇಶದಲ್ಲಿ ಬಹಳ ಚಂದ ನಡೆಯುತ್ತದೆ. ಇವತ್ತು ನಿಮ್ಗೆಲ್ಲ ಗೊತ್ತಿಲ್ಲ, ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಲಿಕ್ಕೆ ನಿಮ್ಮ ಮನೆಗಳಿಗೆ ಬಿಎಲ್ಒಗಳು ಬರತಾರಲ್ರಿ. ಆ ಬಿಎಲ್ಒಗಳ ಮುಖಾಂತರ ನಮ್ಮ ಮತದಾನ ಹಕ್ಕುವನ್ನು ಕಸಿತಕ್ಕಂಥ ಕೆಲಸ ಬಹಳ ಚಂದಾಗಿ ಮಾಡಕತ್ತಾರ ಅವರು. ಅದು ನಮ್ಗೆ ಯಾರಿಗೆ ಅರ್ಥ ಆಗತ್ತಿಲ್ಲ. SIR ಅಂತ ಈಗ ಮಾಡ್ತಾ ಇದ್ದಾರೆ ಅವರು, ಮತದಾರ ಪಟ್ಟಿಯ ಪರಿಷ್ಕರಣೆ ಅಂತ. ಪ್ರತಿ ವರ್ಷ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೋ ಅದು ಬೇರೆ. ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಾರ. ಹೆಂಗ್ ಪರಿಷ್ಕರಣೆ ಮಾಡ್ತಾರ ಮತದಾರ ಪಟ್ಟಿ ಅಂತಂದ್ರೆ, ಒಂದು ಮತದಾರ ಯಾದಿ ಒಳಗೆ ಸತ್ತ ಒಂದು ಹೆಸರು ತೆಗಿತಾರ, ಅಥವಾ ಹೊಸದಾಗಿ ಸೇರಿಸಿರ್ತಂದ್ರೆ 18 ವರ್ಷ ಮೇಲ್ಪಟ್ಟಾಗಿತ್ತಂದ್ರೆ ಅವ್ನ ಹೆಸರು ಸೇರಿಸ್ತಾರ. ಇನ್ನೊಂದು ಏನಪ್ಪಾ ಅಂತಂದ್ರೆ ಅವ್ನು ಮೈಗ್ರೇಷನ್ ಆಗಿದ್ದಂದ್ರೆ, ಈ ಕ್ಷೇತ್ರ ಬಿಟ್ಟಿಗೆ ನಿಪ್ಪಾಣಿ ಕ್ಷೇತ್ರ ಬಿಟ್ಟಿಗೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಹೋಗಿದ್ದಂದ್ರೆ ಆತನ ಹೆಸರು ಇಲ್ಲಿ ಕಡಿಮೆ ಮಾಡಿಕೊಂಡು ಅಲ್ಲಿ ಸೇರಿಸ್ತಾರೆ. ಇದು ಪ್ರತಿ ವರ್ಷ ನಡತಕ್ಕಂತಹ ಮತದಾರ ಪಟ್ಟಿ ಪರಿಷ್ಕರಣೆ ಇದೊಂದು ಹಂತ ನಡೀತದೆ. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಮೊದಲನೇ ಹಂತಕ್ಕೆ ಮ್ಯಾಪಿಂಗ್ ಮಾಡಿದ್ರು, ಮ್ಯಾಪಿಂಗ್ ಅಂತ ಮಾಡ್ತಾ ಇದ್ದಾರೆ. कार्यक्रमाच्या प्रारंभी कुमार कांबळे यांच्या हस्ते डॉक्टर बाबासाहेब आंबेडकर यांच्या प्रतिमेचे पूजन करण्यात आले. प्रवीण माने यांनी उपस्थितांचे स्वागत केले, तर प्रास्ताविक सुशांत खराडे यांनी केली. यावेळी राज्य समिती सदस्य आनंद अरबाले, जिल्हा संचालक चिकोडी परशुराम टोणपे यांच्यासह संदीप माने, प्रवीण माने, प्रशांत मधाळे, साताप्पा कांबळे, सोनल कांबळे, दीपक वराळे, कुमार कांबळे, प्रवीण विजयनगर, गौतम हुकिरी, गणेश कांबळे, चंद्रकांत कांबळे, राघवेंद्र कांबळे, विकास मेस्त्री, मल्लेश कांबळे, भिकाजी कांबळे, गोरखनाथ मधाळे, डॉक्टर सौरभ कांबळे, अतुल भोसले, नवनाथ शिंगे, संदीप शिंगे, तेजस ढाले, कैलास ढाले, दत्तात्रय ढाले, बाबासो कांबळे, सुनील कांबळे, बाबू माने, रोहन कांबळे, प्रतीक कांबळे, सुजल कांबळे आदी उपस्थित होते. या कार्यक्रमासाठी निपाणी तालुक्यातील विविध गावातील पदाधिकारी नागरिक मोठ्या संख्येने उपस्थित होते. कार्यक्रमाचे सूत्रसंचालन संदीप कांबळे यांनी केले, तर आभार गणेश कांबळे यांनी मानले.